ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಈಗ ಹೆಡ್ಲೈನ್ಸ್. ಮಾನವ ಪ್ರಾಣಿಗಳ ಸಂಘರ್ಷ ತಪ್ಪಿಸಲು ಪತ್ರಿಕೋದ್ಯಮ ದನಿಯಾಗಬೇಕು. ಸಿಎಂ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಅಭಿಪ್ರಾಯ. ಬನ್ನೇರುಘಟ್ಟ ಮುತ್ಯಾಲಮಡುವು ಪ್ರವಾಸಕ್ಕೆ ಹೊಸ ಪ್ಯಾಕೇಜ್ ಘೋಷಣೆ. ಪ್ರವಾಸಿಗರ ಅನುಕೂಲಕ್ಕೆ ತಕ್ಕಂತೆ ಕೆಎಸ್ಟಿಡಿಸಿ ಟೂರ್ ಆಯೋಜನೆ. ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಪೂರಕವಾಗಲಿದೆ ವೈನ್ ಟೂರಿಸಂ. ರಾಜ್ಯ ಸಂಪನ್ಮೂಲ ಕ್ರೋಢೀಕರಣ ಸಮಿತಿ ಅಭಿಪ್ರಾಯ. ಮಹಾಪ್ರವಾಸೋದ್ಯಮದಲ್ಲಿ ಡಾರ್ಕ್ ಸ್ಕೈ ತಂತ್ರ, ಆಸ್ಟ್ರೋ ಟೂರಿಸಂ ಬೆಳವಣಿಗೆಗೆ ಸರ್ಕಾರದ ವಿವಿಧ ಸೂತ್ರ. ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷದ ಕುರಿತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ತುಮಕೂರಿನ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರವು ಆಯೋಜಿಸಿದ್ದ ಪರಿಸರ ಪತ್ರಿಕೋದ್ಯಮ ಸಂಭ್ರಮ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಗರೀಕರಣ, ಅಭಿವೃದ್ಧಿಯ ಹೆಸರಿನಲ್ಲಿ ಮಾಡಿರುವ ಒತ್ತುವರಿಯೇ ಸಂಘರ್ಷಕ್ಕೆ ಕಾರಣವಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪರಿಸರ ನಾಶವನ್ನು ಪ್ರಶ್ನಿಸುವ ಧೈರ್ಯವನ್ನ ಪತ್ರಿಕೋದ್ಯಮ ತೋರಬೇಕು. ಪರಿಸರ ನಾಶದ ಪರಿಣಾಮಗಳಿಗೆ ಮೊದಲ ಬಲಿ ಆಗುತ್ತಿರುವವರೇ ಜನಸಾಮಾನ್ಯರು. ಹೀಗಾಗಿ ಪತ್ರಕರ್ತರು ಜನರಿಗೆ ತಿಳುವಳಿಕೆ ಹೇಳುವುದಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರ ಧ್ವನಿಯಾಗಿ ಕಾರ್ಯನಿರ್ವಹಿಸಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ವತಿಯಿಂದ ಬನ್ನೇರುಘಟ್ಟ ಹಾಗೂ ಮುತ್ಯಾಲಮಡುವಿನ ಪ್ರವಾಸಿ ತಾಣಗಳಿಗೆ ವಿಶೇಷ ಪ್ಯಾಕೇಜ್ ಅನ್ನು ಘೋಷಿಸಿದೆ. ಈ ಪ್ಯಾಕೇಜ್ ಬನ್ನೇರುಘಟ್ಟ ಮೃಗಾಲಯ, ಸಫಾರಿ, ಚಿಟ್ಟೆ ಉದ್ಯಾನವನ, ಮುತ್ಯಾಲಮಡುವು, ಬೋಟಿಂಗ್ ಮುಂತಾದವುಗಳನ್ನು ಒಳಗೊಂಡಿದೆ. ಈ ಪ್ರವಾಸಕ್ಕೆ ₹1,680 ನಿಗದಿಪಡಿಸಲಾಗಿದ್ದು, ಪ್ರವೇಶ ಶುಲ್ಕಗಳು, ಮುತ್ಯಾಲಮಡುವು ಬೋಟಿಂಗ್ ಶುಲ್ಕ, ಆಹಾರ, ವಾಹನ ವ್ಯವಸ್ಥೆಗಳನ್ನು ಒಳಗೊಂಡಿದೆ ಎಂದು ಕೆಎಸ್ಟಿಡಿಸಿ ತಿಳಿಸಿದೆ. ಇದರ ಜೊತೆಗೆ ಬನ್ನೇರುಘಟ್ಟ ಉದ್ಯಾನವನದ ಎಲ್ಲಾ ಪ್ರವೇಶ ದ್ವಾರಗಳಲ್ಲಿ ಯಾವುದೇ ವಿಳಂಬವಿಲ್ಲದೆ ನೇರವಾಗಿ ಪ್ರವೇಶಿಸಲು ಅನುಕೂಲವನ್ನು ಕಲ್ಪಿಸಲಾಗಿದೆ. ಹೆಚ್ಚಿನ ಮಾಹಿತಿಯನ್ನು ಕೆಎಸ್ಟಿಡಿಸಿ ಅಧಿಕೃತ ವೆಬ್ಸೈಟ್ www.kstdc.co ನಲ್ಲಿ ಪಡೆಯಬಹುದು. ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ದೇಶ ಬೋಟ್ಸ್ವಾನಾ. ಇಲ್ಲಿ ಸುಮಾರು 1,30,000ಕ್ಕೂ ಹೆಚ್ಚು ಆನೆಗಳಿವೆ. ನೀವು ರಸ್ತೆಯಲ್ಲಿ ಹೋಗುವಾಗ ಆನೆಗಳು ಅಡ್ಡ ಬರುವುದು ಇಲ್ಲಿ ಸಾಮಾನ್ಯ ದೃಶ್ಯ. ಬೋಟ್ಸ್ವಾನಾ ವಿಶ್ವದ 2ನೇ ಅತಿದೊಡ್ಡ ವಜ್ರ ಉತ್ಪಾದಕ ದೇಶ. ವಿಶೇಷವೆಂದರೆ ಗುಣಮಟ್ಟದ ಆಧಾರದ ಮೇಲೆ ನೋಡಿದ್ರೆ ಇಲ್ಲಿನ ವಜ್ರಗಳೇ ಜಗತ್ತಿನಲ್ಲಿ ಅತ್ಯಂತ ಬೆಲೆ ಬಾಳುವವು. ಬೋಟ್ಸ್ವಾನಾದ ಕರೆನ್ಸಿಯನ್ನ ಪುಲಾ ಎಂದು ಕರೆಯುತ್ತಾರೆ. ಪುಲಾ ಎಂದರೆ ಮಳೆ ಎಂದರ್ಥ. ಈ ದೇಶದಲ್ಲಿ ಮಳೆ ಬಹಳ ಅಪರೂಪವಾಗಿರುವುದರಿಂದ ಮಳೆಯನ್ನ ಭಾಗ್ಯವೆಂದು ಪರಿಗಣಿಸಿ ತಮ್ಮ ಹಣಕ್ಕೆ ಈ ಹೆಸರಿಟ್ಟಿದ್ದಾರೆ. ಇಲ್ಲಿನ ವೊಕಾವಾಂಗೋ ಡೆಲ್ಟಾ ಯುನೆಸ್ಕೋ ಪಟ್ಟಿಯಲ್ಲಿದೆ. ಸಾಮಾನ್ಯವಾಗಿ ನದಿಗಳು ಸಮುದ್ರವನ್ನ ಸೇರುತ್ತವೆ, ಆದರೆ ಈ ನದಿಯು ಕಲಹರಿ ಮರುಭೂಮಿಯ ಮಧ್ಯದಲ್ಲೇ ಹರಿದು ಅಲ್ಲಿಯೇ ಇಂಗಿ ಹೋಗುತ್ತದೆ. ಬೋಟ್ಸ್ವಾನಾ ರಾಜಧಾನಿ ಯಾವುದು? ಕರ್ನಾಟಕ ಸರ್ಕಾರ ರಾಜ್ಯ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಹೊಸ ಪ್ಲಾನ್ ಸಿದ್ಧಪಡಿಸಿದೆ. ಕರ್ನಾಟಕದಲ್ಲಿ ವೈನ್ ಟೂರಿಸಂಗೆ ಹೆಚ್ಚಿನ ಮಹತ್ವ ನೀಡಲು ಸರ್ಕಾರ ನಿರ್ಧರಿಸಿದೆ. ಇತ್ತೀಚೆಗೆ ನಡೆದ ರಾಜ್ಯ ಸಂಪನ್ಮೂಲ ಕ್ರೋಢೀಕರಣ ಸಮಿತಿಯ ಸಭೆಯಲ್ಲಿ ವೈನ್ ಟೂರಿಸಂ ಕುರಿತು ಪ್ರಸ್ತಾಪಿಸಲಾಗಿತ್ತು. ವಿಶ್ವದಲ್ಲೇ ವೈನ್ ಟೂರಿಸಂ ಜನಪ್ರಿಯತೆ ಹೆಚ್ಚುತ್ತಿದೆ. ವಿನ್ಯಾರ್ಡ್ಗಳಿಗೆ ಆಗಮಿಸುತ್ತಿರುವ ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಿದೆ. ಕರ್ನಾಟಕದಲ್ಲಿ ವೈನ್ ಟೂರಿಸಂ ಅಭಿವೃದ್ಧಿಪಡಿಸುವುದರಿಂದ ಪ್ರವಾಸೋದ್ಯಮಕ್ಕೆ ಹೆಚ್ಚು ಲಾಭವಿದೆ. ಇದಲ್ಲದೆ ದ್ರಾಕ್ಷಿ ಬೆಳೆಗಾರರಿಗೆ ಒಳಿತಾಗಲಿದೆ. ಹೀಗಾಗಿ ಸರ್ಕಾರ ಈ ಕೂಡಲೇ ಈ ವಿಷಯದ ಕುರಿತು ಗಮನ ಹರಿಸಬೇಕು ಎಂದು ರಾಜ್ಯ ಸಂಪನ್ಮೂಲ ಕ್ರೋಢೀಕರಣ ಸಮಿತಿ ತಿಳಿಸಿದೆ. ಮಹಾರಾಷ್ಟ್ರದಲ್ಲಿ ಆಸ್ಟ್ರೋ ಟೂರಿಸಂ ಅಭಿವೃದ್ಧಿಗೆ ಸರ್ಕಾರ ಯೋಜನೆಗಳನ್ನು ರೂಪಿಸಿದೆ. ಡಾರ್ಕ್ ಸ್ಕೈ ಅನುಷ್ಠಾನಕ್ಕೆ ಮುಂದಾಗಿರುವ ಮಹಾ ಸರ್ಕಾರ ರಾಜ್ಯದ 11 ತಾಣಗಳನ್ನು ಆಸ್ಟ್ರೋ ಟೂರಿಸಂಗೆ ಪೂರಕವಾಗುವಂತೆ ಅಭಿವೃದ್ಧಿಪಡಿಸಲು ನಿರ್ಧರಿಸಿದೆ. ಇದಲ್ಲದೆ ಖಗೋಳಶಾಸ್ತ್ರ ಅಧ್ಯಯನ, ಬೆಳಕು ಮಾಲಿನ್ಯ ನಿಯಂತ್ರಣ, ನಕ್ಷತ್ರ ವೀಕ್ಷಣಾ ತಾಣಗಳ ಅಭಿವೃದ್ಧಿ ಮತ್ತು ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಸರ್ಕಾರ ಯೋಜನೆಗಳನ್ನು ರೂಪಿಸಿದೆ. ಸಹ್ಯಾದ್ರಿ ಶ್ರೇಣಿಗಳು, ದಟ್ಟ ಅರಣ್ಯ ಪ್ರದೇಶಗಳು ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ 11 ಡಾರ್ಕ್ ಸ್ಕೈ ವಲಯಗಳನ್ನು ಗುರುತಿಸಲಾಗಿದ್ದು, ಅತಿ ಶೀಘ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಪ್ರಾರಂಭವಾಗಲಿದೆ ಎಂದು ಮಹಾ ಸರ್ಕಾರ ತಿಳಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ತಮಿಳುನಾಡು ಪ್ರವಾಸೋದ್ಯಮದ ಅಧಿಕೃತ ಟ್ಯಾಗ್ಲೈನ್ ಯಾವುದು? ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.